ಬೈರ್ತಿ ಬಸವರಾಜನ್ನ ಸಮರ್ಥನೆ ಮಾಡ್ಕೊಳ್ತೀನಿ ಅಂದ್ರೆ ನಾ ಬಿಡಲ್ಲ, ಅದು ಬೇರೆ ಆಯ್ತಾ? ವಿಚಾರ. ಬಟ್ ರಾಜಕೀಯ ಷಡ್ಯಂತ್ರ ಕುತಂತ್ರ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ಸರ್ ಲೋಹಿತ್ ಅವ್ರೆ. ಅದನ್ನ ಹೇಳ್ತೀನಿ ಕೇಳಿ. ಈಗ ಭೈರತಿ ಬಸವರಾಜ್ದು ಒಂದು ಪ್ರತ್ಯೇಕವಾದಂತ ಕೇಸ್ ಮೇಡಮ್ ಇದು. ಪ್ರತ್ಯೇಕ ಅಲ್ಲ, ಕೊಲೆ ಅಲ್ಲಲ್ಲ, ಕೊಲೆ ಕೇಸ್ ಹೌದು. ಅದನ್ನ ಅದು ಪ್ರತ್ಯೇಕ ಅಲ್ಲ. ಇದು ಅವಲಹಳ್ಳಿ ಜಮೀನಿನ ವಿಚಾರಕ್ಕೆ ವ್ಯಾಜ್ಯ ಇದೆ, ಅದು ಕೊಲೆ ಆಗಿದೆ. ಜಗದೀಶ್ ಅನ್ನೋನು ಎವನ್ನು ಇವತ್ತು ಬಿಕ್ಲು ಶಿವ ಅವ್ರ ಕೊಲೆ ಆಗಿದೆ. ಇವರು ನಮ್ಮ ಭೈರತಿ ಬಸವರಾಜ್ KR ಪುರಂ ಶಾಸಕರು A5 ಅವ್ರ ಶಿಷ್ಯ. ಅದು ನಿರೂಪಣೆನೂ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ರೀತಿ ದಾಖಲಾತಿ. ರಾಜಕೀಯ ಷಡ್ಯಂತ್ರ ಎಲ್ಲಿ ಬಂತು? ಅಲ್ಲ, ಈ ಕೇಸ್ ಕುತಂತ್ರ ಎಲ್ಲಿ ಬಂತು? ಅಲ್ಲ, ಆರೋಪ ಸಿದ್ದರಾಮಯ್ಯನವರು ಫೋನ್ ಮಾಡ್ಬಿಟ್ಟು CIDಗೆ ನೋಡಿ ದಯವಿಟ್ಟು ಬೈರತಿ ಬಸವರಾಜನ ಫಿಟ್ ಮಾಡಿ ಅಂತ ಹೇಳಿದ್ರ, ದಟ್ ಇಸ್ ಕಾಲ್ಡ್ ಷಡ್ಯಂತ್ರ. ನಾನು ಅದನ್ನ ಆ ರೀತಿ ಆಗ್ಬಾರ್ದು. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅರೆಸ್ಟ್ ಮಾಡಿ ಅಂದಿದ್ದು ಕುತಂತ್ರ. ಕಾನೂನು ಕ್ರಮ ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಏನ್ ಹೇಳಿ? ಛೀಮಾರಿ ಹಾಕಿದೆ. ಜನಸೇವಕ ಅಂತ ಅಂತೀರಾ, ಒಂದ್ ಸ್ವಲ್ಪ ಧೈರ್ಯ ಇರಬೇಕು. ಹೇಳಿ ತರ ಅಲ್ಲಿ ಇಲ್ಲಿ ಓಡಾಡೋದಲ್ಲ, ಫಸ್ಟ್ ವಿಚಾರಣೆ ಎದುರಿಸಿ ಅಂತ.